ನಮ್ಮ ಪ್ರಪಂಚ ಪ್ರಸಿದ್ಧ ಮಾವಿನ ನಗರವಾಗಿರ್ತಕ್ಕಂಥ ಶ್ರೀನಿವಾಸಪುರ ನಗರದಲ್ಲಿ ಟಿ ಮೊಹಮ್ಮದ್ ಶಫೀವುಲ್ಲಾ ಅಂತಕ್ಕಂಥವರು ಅಲಿಯಾಸ್ ಅನ್ವರ್ ಇವತ್ತೇನು ತೊಟ್ಲಿ ಗ್ರಾಮದ ಮಾವಿನ ತೋಟದಲ್ಲಿ ಮಧ್ಯಾಹ್ನ 2:30 ಸಮಯದಲ್ಲಿ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ ಸರ್. ಇದು ಹೃದಯಾಘಾತ ಅಲ್ಲ, ನಮ್ಮ ಕರ್ನಾಟಕ ಪ್ರಾಂತ ರೈತ ಸಂಘ ಹೇಳ್ತಾ ಇದೆ. ಕರ್ನಾಟಕ ರಾಜ್ಯ ಸರ್ಕಾರ ಮತ್ತು ನಮ್ಮ ಭಾರತ ಸರ್ಕಾರ ಎರಡು ಸರ್ಕಾರಗಳು ಸೇರಿ ಇವತ್ತು ಮಾವು ಬೆಳೆಗಾರರನ್ನ ಮತ್ತು ಮಾವು ವ್ಯಾಪಾರಸ್ಥರನ್ನ ಒಟ್ಟಿಗೆ ಇವತ್ತು ಮರ್ಡರ್ ಮಾಡ್ತಾ ಇದ್ದಾರೆ ಸರ್. ಯಾಕಂತಂದ್ರೆ 1 ತಿಂಗಳಾಗಿದೆ ಶ್ರೀನಿವಾಸಪುರ ನಗರದಲ್ಲಿ ಮಾವು ವಹಿವಾಟು ಪ್ರಾರಂಭ ಆಗಿ 1 ತಿಂಗಳಿಂದ ಇದುವರೆಗೂ ಕೂಡ ಕನಿಷ್ಠ ಬೆಲೆ ಇಲ್ದಿರ ಇವತ್ತು ರೈತರು ಒಂದು ಕಡೆ ಕಂಗಾಲ್ದಾಗ್ತಾ ಇದ್ರೆ, ರೈತರ ಮೇಲೆ ಅವಲಂಬನೆ ಆಗಿರ್ತಕ್ಕಂಥ ವ್ಯಾಪಾರಸ್ಥರು ಇವತ್ತು ವ್ಯಾಪಾರಸ್ಥರು ಬೇರೆ ಅಲ್ಲ, ರೈತರು ಬೇರೆ ಅಲ್ಲ ಸರ್. ಒಂದು ಕಡೆ ರೈತನಾಗಿರ್ತಾನೆ, ಇನ್ನೊಂದು ಕಡೆ ವ್ಯಾಪಾರಸ್ಥನಾಗಿರ್ತಾನೆ, ಒಂದು ಕಡೆ ವ್ಯಾಪಾರಸ್ಥನಾಗಿರ್ತಾನೆ, ಇನ್ನೊಂದು ಕಡೆ ಮಾವು ಮಂಡಿ ಮಾಲೀಕರಾಗಿನೂ ಕೂಡ ಇವತ್ತು ಶ್ರೀನಿವಾಸಪುರ ನಗರದಲ್ಲಿ ಈ ವಹಿವಾಟು ನಡೀತಾ ಇರತಕ್ಕಂಥದ್ದು. ಈ 3 ಜನ ಕೂಡ ಸಮ್ಮಿಶ್ರವಾಗಿ ಇವತ್ತು ವ್ಯಾಪಾರ ವಹಿವಾಟು ನಡೀತಾ ಇರತಕ್ಕಂಥ ಸರ್. ಇವರನ್ನ ಯಾರನ್ನೂ ಕೂಡ ಬೇರೆ ಬೇರೆಯಾಗಿ ಸರ್ಕಾರಗಳು ನೋಡಬಾರ್ದು. ಈ 3 ಜನರನ್ನು, ಒಂದು ಕಡೆ ರೈತರನ್ನ, ಒಂದು ಕಡೆ ವ್ಯಾಪಾರಸ್ಥರನ್ನ, ಒಂದು ಕಡೆ ಮಾವು ಮಂಡಿ ಮಾಲೀಕರನ್ನ, 3 ಜನರನ್ನು ಕೂಡ ರಕ್ಷಣೆ ಮಾಡುವಂತ ಕೆಲಸ ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರದ ಮೇಲೆ ಇದೆ. ಅದೇ ರೀತಿ ಭಾರತ ಸರ್ಕಾರದ ಮೇಲೇನೂ ಕೂಡ ಇದೆ. ಇವರಿಬ್ಬರೂ ಸೇರಿ ಇವತ್ತು ರೈತರಿಗೆ ಬೆನ್ನೆಲುಬಾಗಿ ನಿಲ್ಲಬೇಕು, ವ್ಯಾಪಾರಸ್ಥರನ್ನು ಕೂಡ ರಕ್ಷಣೆ ಮಾಡಬೇಕು, ಮಂಡಿ ಮಾಲೀಕರನ್ನು ಕೂಡ ರಕ್ಷಣೆ ಮಾಡಬೇಕು ಸರ್. ಇವರು ಯಾರನ್ನೂ ಕೂಡ ಬೇರೆ ಬೇರೆ ಮಾಡಬಾರ್ದು. ಇವತ್ತು ಯಾರು ಇಲ್ಲಿ ಟಿ ಮೊಹಮ್ಮದ್ ಶಫೀವುಲ್ಲಾ ಅನ್ವರ್ ಅಂತಕ್ಕಂಥವ್ರು ಏನು ಇವತ್ತು ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ, ಇವರು ಇವತ್ತು ಈ ವರ್ಷ 30 ಲಕ್ಷ ಸಾಲ ಮಾಡಿ ಇವತ್ತು ವ್ಯಾಪಾರವನ್ನ ಮಾಡಕ್ಕೆ ಹೊರಟಿದ್ದಾರೆ. ಅದು ಸಂಪೂರ್ಣವಾಗಿ ಲಾಸ್ ಆಗಿದೆ. ಹಾಗಾಗಿ ಇವತ್ತು ಸರ್ಕಾರ ಅದನ್ನ ಕಟ್ಕೊಡ್ಬೇಕು. ಅದರ ಜೊತೆಗೆ ಅವರ ಕುಟುಂಬ 3 ಜನ ಹೆಣ್ಣು ಮಕ್ಕಳು ಇರ್ತಕ್ಕಂಥದ್ದು, ಗಂಡು ಮಕ್ಕಳಿಲ್ಲ, ಅವ್ರಿಗೆ ಮದುವೆ ಆಗಿದೆ. ಇವತ್ತು ಅವರ ಹೆಂಡತಿಯನ್ನ ಸಾಕುವಂತ ಕೆಲಸ ಸರ್ಕಾರದ ಹೊಣೆ ಆಗ್ತದೆ. ಸರ್ಕಾರನೇ ಸಾಕಬೇಕಾಗಿದೆ. ಅವ್ರಿಗೂ ಕೂಡ ಕನಿಷ್ಠ 50 ಲಕ್ಷ ಪರಿಹಾರವನ್ನು ಕೊಡಬೇಕು ಅಂತೇಳಿ ಕರ್ನಾಟಕ ಪ್ರಾಂತ ರೈತ ಸಂಘ ಕೋಲಾರ ಜಿಲ್ಲಾ ಸಮಿತಿ ಸರ್ಕಾರದ ಮೇಲೆ ಒತ್ತಡವನ್ನು ತರ್ತಾ ಇದ್ದೀವಿ. ಈ ರೀತಿಯಾದಂತ ಅನಾಹುತಗಳ ಆಗಲಿಕ್ಕೆ ಸರ್ಕಾರ ಬಿಡಬಾರದು. ಈಗಲಾದ್ರೂ ತಕ್ಷಣ ಮಾವು ಬೆಳೆಗಾರರಿಗೆ ಕನಿಷ್ಠ 15,000 ಬೆಂಬಲ ಬೆಲೆ ಕೊಡಬೇಕು. ವ್ಯಾಪಾರಸ್ಥರು ಏನು ಇವತ್ತು ನಷ್ಟ ಅನುಭವಿಸಿದ್ದಾರೆ, ಆ ನಷ್ಟವನ್ನ ಸರ್ಕಾರವೇ ಭರಿಸಬೇಕು. ಈ ವಿಚಾರದಲ್ಲಿ ಯಾವುದೇ ರೀತಿಯಲ್ಲಿ ಹಿಂದೆ ಮುಂದೆ ನೋಡಬಾರದು ಅಂತೇಳಿ ಕರ್ನಾಟಕ ರಾಜ್ಯ ಸರ್ಕಾರದ ಮೇಲೆ ಒತ್ತಡವನ್ನು ತರ್ತಾ ಇದ್ದೀವಿ. ಭಾರತ ಸರ್ಕಾರ ಈ ಕೂಡಲೇ ವಿದೇಶಗಳಿಂದ ಏನು ಮಾವಿನ ಉತ್ಪನ್ನಗಳನ್ನು ಮತ್ತು ಜ್ಯೂಸ್ ಅನ್ನು ಏನು ಆಮದು ಮಾಡಿಕೊಳ್ತಾ ಇದೆ, ತಕ್ಷಣ ನಿಲ್ಲಿಸಿ ನಮ್ಮ ಮಾವಿಗೆ ಬೇಕಾಗಿರ್ತಕ್ಕಂಥ ಎಲ್ಲಾ ರೀತಿಯಾದಂತ ಒಂದು ಕೈಗಾರಿಕೆಗಳನ್ನು ಇವತ್ತು ಕೋಲಾರ ಜಿಲ್ಲೆಯಲ್ಲಿ ವಿಶೇಷವಾಗಿ ಶ್ರೀನಿವಾಸಪುರ ತಾಲೂಕಿನಲ್ಲಿ ಮಾವು ಹಣ್ಣು ತಿರುಳು ತೆಗೆಯುವಂತ ಒಂದು ಕೈಗಾರಿಕೆಗಳು, ಮತ್ತೆ ಮಾವಿನ ಮತ್ತು ಟೊಮೊಟೊದಲ್ಲಿ ಸಾಸ್ ತೆಗೆಯುವಂತ ಕೈಗಾರಿಕೆಗಳು, ಉಪ್ಪಿನಕಾಯಿ ತೆಗೆಯುವಂತ ತಯಾರು ಮಾಡುವಂತ ಕೈಗಾರಿಕೆಗಳನ್ನು ಇಲ್ಲಿ ಸ್ಥಾಪನೆ ಮಾಡೋದ್ರ ಮುಖಾಂತರ ಮಾವು ಮಂಡಿ ಮಾಲೀಕರನ್ನ ಮತ್ತೆ ವ್ಯಾಪಾರಸ್ಥರನ್ನ, ಮಾವು ಬೆಳೆಗಾರರನ್ನ ರಕ್ಷಣೆ ಮಾಡಬೇಕು ಅಂತೇಳಿ ಇವತ್ತು 2 ಸರ್ಕಾರಗಳಿಗೂ ಕೂಡ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಸರ್.